ಯಾಕೆ ಮಾಡಕ್ಕೆ ಹೋದ್ರಿ? ನಾನು ಇರ್ಲಿಲ್ವಾ? ಅಯ್ಯೋ ಇರಲಿ ಬಿಡಮ್ಮ. ಅಮ್ಮ ಸರಸ್ವತಿ, ನಿನ್ನೆ ತಂದಿದ್ದ ಅವಲಕ್ಕಿಯಿಂದ ರಾತ್ರಿ ಹೇಗೋ ಕಳೀತು. ಆದರೆ ಈಗ ದೇವರ ಪೂಜೆ ನೈವೇದ್ಯ ಆಗಬೇಕು, ನಮ್ಮ ಫಲಹಾರ ಆಗಬೇಕು. ಮನೆಯಲ್ಲಿ ಒಂದು ಕಾಳು ದವಸ ಇಲ್ಲ, ಮಠದಿಂದ ಬರಬೇಕಾದ ಪಡಿನೂ ಬಂದಿಲ್ಲ. ರಾತ್ರಿ ಬಂದು ಇವತ್ತವ್ರ ಮುಂದೆ ಚೀಲ ಹಿಡ್ಕೊಂಡು ಹೋಗೋಕ್ಕಾಗತ್ತೆ? ಅವ್ರಿಗೆ ಪರಿಚಯ ಆಗಬೇಕು, ಮನವರಿಕೆ ಆಗಬೇಕು, ಸುಗ್ಗಿ ಬರಬೇಕು. ಆಗ ಅವ್ರು ದೊಡ್ಡ ಮನ್ಸು ಮಾಡಿ ಕೊಟ್ಟರು ಕೊಡ್ಬೋದೇನೋ. ಅಲ್ಲಿವರೆಗೂ ಹೇಗಮ್ಮ? ಇನ್ನು ವಿದ್ಯಾರ್ಥಿಗಳು ಬಂದರೆ ಅವ್ರಿಗೂ ಊಟದ ವ್ಯವಸ್ಥೆ ಆಗಬೇಕು. ಮಠದಿಂದ ಬಂದಿರತ್ತೆ ಅನ್ನೋ ಧೈರ್ಯದಿಂದ ಬಂದ್ಬಿಟ್ವಿ. ಇಲ್ಲಿ ನೋಡಿದ್ರೆ ಯಾವ ವ್ಯವಸ್ಥೆನೂ ಚೆನ್ನಾಗಿಲ್ಲ. ಇರಲಿ, ವೆಂಕಟನಾಥ ಬಂದಮೇಲೆ ಮಾತಾಡೋಣ. ಅಮ್ಮ, ನಾನು ಮಾತು ಹೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಹೇಳು ಮಗಳೇ, ಸಂಕೋಚ ಯಾಕೆ? ಅವರು ಬಂದಮೇಲೂ ಪರಿಸ್ಥಿತಿ ಏನು ಬದಲಾಗೋದಿಲ್ಲ. ಮಠದಿಂದ ಪಡಿ ಬರೋವರೆಗೂ ನಾವೇ ಏನಾದರೂ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಅಭಿಪ್ರಾಯ ಏನೋ ಸರಿ ಇದೆ, ಆದರೆ ವ್ಯವಸ್ಥೆ ಮಾಡ್ಕೊಳಕ್ಕಾದ್ರೂ ನಮ್ಮ ಹತ್ರ ಏನಿದೆ? ನಿಮ್ಮ ಭಾವ ಗಿಳಿಗೆ ಹೇಳ್ದ ಹಣ ತಗೊಂಡು ಹೋಗಿ, ದವಸ ಧಾನ್ಯ ತಗೊಂಡು ಹೋಗಿ ಅಂತ. ಆದರೆ ನಿನ್ನ ಗಂಡ ಆ ಪರಿಗ್ರಹ ವ್ರತ ಮುಂದೆ ಮಾಡಿ ಏನು ತಗೊಳ್ದೆ ಬಂದ. ಈಗ ನೋಡು, ಎಲ್ಲ ಎಡವಟ್ಟಾಗಿ ಕೂತಿದೆ. ಅವ್ರು ಯಾವತ್ತೂ ತಪ್ಪು ಮಾಡೋರಲ್ಲ ಅಮ್ಮ. ಅವ್ರ ಉದ್ದೇಶ ಏನಿದೆಯೋ, ಯಾಕೆ ಹಾಗೆ ಮಾಡಿದ್ರೋ ಅವ್ರಿಗೆ ಗೊತ್ತು. ಈಗ ಅವ್ರನ್ನ ದೂರೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಒಂದು ಕೆಲಸ ಮಾಡೋಣ, ಸದ್ಯಕ್ಕಿದನ್ನ ಮಾರಿ ಮನೆ ನಡೆಸೋಣ. ಅಷ್ಟರಲ್ಲಿ ಮಠದ ಕಡೆಯಿಂದ ಪಡಿ ಬರ್ಬೋದು. ಹಾಕೋ ಹಾಕೋ ಅಂದೆ. ಇಲ್ಲ ಸರ್ಸು, ನಿನ್ನ ಬಳೆಗಳನ್ನ ಮಾರಿ ಜೀವನ ನಡೆಸೋ ಪರಿಸ್ಥಿತಿ ಇನ್ನು ಬಂದಿಲ್ಲ, ಬರೋದು ಬೇಡ. ನೋಡು, ಅವನು ಬರಲಿ, ಅವನೇನು ಹೇಳ್ತಾನೋ ನೋಡೋಣ.